ಈ ಕೂತ್ಕಾಯಿ ಸಾಕ್ ತಿನ್ಬಿಟ್ಟೆ ಹೊಟ್ಟೆ ಎಲ್ಲ ಗುಡ್ಗುಡ ಅಂತಿದೆ. ಇದು ಸರಿ 14 ಸಲ ಆಗ್ಬಿಡ್ತು. ಯಾಮರ್ಬಿಟ್ರೆ ಇಲ್ಲೇ ಆಗ್ಬಿಡ್ತದೆ. ಅಯ್ಯೋ ಶಿವ ಶಿವ, ಏನ್ ಬಾಧೆ ಅಪ್ಪ. ಅಯ್ಯೋ ಈಗ ಸ್ವಲ್ಪ ಸಮಾಧಾನ ಆಯ್ತಪ್ಪ. ಇವ್ರ ನನ್ನ ಪಕ್ಕ ಬಂದ್ ಮಲ್ಗವನೆ. ಏಯ್ ಹೇಳಬೆಲೆ ಹೇಳಬೆಲೆ, ನೋಡಲಿ ನೋಡು. ಅಯ್ಯೋ ಇವನ್ ಮನೆ ಹಾಳಾಗ ಇವನ್ ಯಾಕ್ರಿ ಬಂದ ಇಲ್ಲಿ? ಏಯ್ ನಿಮ್ಮಿಬ್ರು ವ್ಯವಹಾರ ಹೆಚ್ಚು ನಡೀತಾ ಇದೆ ಇಲ್ಲಿ. ನನ್ಗೇನು ಗೊತ್ತಿಲ್ಲ. ಏನು ಗೊತ್ತಿಲ್ವಾ? ನೀ ನಡೆ. ಹೇಳಬೆಲೆ ನಾಯಿನ ಆಚೆ ಕಟ್ಟಾಕಲ್ವಾ? ಹೇಳ್ತೀಯಲ್ಲೋ ಹೇಳಮೇಲೆ. ಗೋಪಾಲ ಏನಾಯ್ತು? ನೋಡಿ ಬೇಸ್ರೆ, ಇವನು ನನ್ನ ಹೆಂಡ್ರ ಪಕ್ಕ ಬಂದ್ ಮಲ್ಕೊಂಡವನೆ. ಅವನು ತುಂಬಾ ಒಳ್ಳೆಯವನು. ಏನ್ ತುಂಬಾ ಒಳ್ಳೆಯವನು? ಇವನು ನನ್ನ ಹೆಂಡ್ರ ಪಕ್ಕ ಬಂದ್ ಮಲ್ಕಿದ್ರೆ ಒಳ್ಳೆಯವನ? ಅವನಿಗೆ ನಿದ್ದೆ ಗಣ್ಣಲ್ಲಿ ನಡೆಯೋ ರೋಗ ಇದೆ ಅಂತ ಗೊತ್ತಿಲ್ವೇನೋ. ಇವನಪ್ಪ ನಾರಾಯಣ ನಾರಾಯಣ. ನನ್ಗೆ ಇಲ್ಲಿ ಕರ್ಕೊಂಡ್ ಬಂದ್ರಿ? ಅದನ್ನ ಆಮೇಲೆ ಹೇಳ್ತೀನಿ, ಬಾ ಹೋಗೋಣ. ಬಾಬಾ ಇದು ಬೇರೆ. ಒಂದ್ ಕತೆ ಹೇಳ. ಸುಮ್ನಿರೋ ಬೇತಾಳ. ಇವನ್ ಮಕ್ಕ ಮುಚ್ಚ. ಆಯ್ತಲ್ಲ, ನೀವು ಹೋಗ್ರಪ್ಪ. ಈಗ್ಲಾದ್ರೂ ಹೋಗಿ ಒಳಗಡೆ ಮಲಗ್ರಪ್ಪ. ಅದೇ ನಮಗ್ ಗೊತ್ತಪ್ಪ, ನೀವು ಹೋಗ್ರಪ್ಪ. ಆಯ್ತಪ್ಪ ನಡೀರಪ್ಪ. ಎತ್ ಕಡೆ ಇನ್ಯಾವನಾರು ಬಂದು ಮನೆ ಕಂಬಿಡ್ತಾನೆ. ಎತ್ಕ ಎತ್ಕ ಎತ್ಕೋ. ವಾವ್, ಎಷ್ಟು ಚೆನ್ನಾಗಿದೆ ಅಲ್ಲ? ಸೂಪರ್. ಸ್ವಿಮ್ ಮಾಡೋಣ? ಓಕೆ, ಡ್ರೆಸ್ ಚೇಂಜ್. ಈ ಕೆರೆಯ ಕುಡಿಯುವ ನೀರಿನಲ್ಲಿ ಯಾರೂ ಬಟ್ಟೆ ಒಗೆಯಬಾರದು, ಸ್ನಾನ ಮಾಡಬಾರದು. ಅಂದ್ರೆ ಮಾಡಬೇಕು. ಯಾ, ಕಮ್ ಆನ್. ಕೈಗೂ ಗೊತ್ತಿಲ್ಲ ಬಾಯಿಗೂ ಗೊತ್ತಿಲ್ಲ ಸಂಪಾದನೆ ಮಾಡಿದ್ದು. ಅದೇ ಮತ್ತೆ. ಅಯ್ಯೋ ನೋಡಕ್ಕ, ಕುಡಿಯೋ ನೀರಲ್ಲಿ ಈಜಾಡ್ತಿರೋದು. ಏನ್ರಮ್ಮ ಕುಡಿಯೋ ನೀರಲ್ಲಿ ಈಜಾಡ್ತಿದ್ರಲ್ಲ, ಬನ್ರಮ್ಮ ಈಚೆ. ಅಯ್ಯ, ಈ ನೀರಲ್ಲಿ ಈಜಾಡ್ತೀವಿ, ಡ್ಯಾನ್ಸ್ ಮಾಡ್ತೀವಿ, ಏನ್ ಬೇಕಾದ್ರೂ ಮಾಡ್ತೀವಿ. ಅದನ್ನ ಕೇಳಕ್ ನೀನ್ ಯಾರು? ಹೋಗೋಗು. ಡೋಂಟ್ ಡಿಸ್ಟರ್ಬ್. ಬಾರೆ. ಅವಾಗಿಂದ ಹೆಣ್ಮಕ್ಳು ಕುಡಿಯೋ ನೀರಲ್ಲಿ ಈಜಾಡ್ಬೇಡಿ ಅಂದ್ರೆ ಅವ್ರಿಗೆ ರೋಪ್ ಹಾಕ್ತೀರಾ? ಎಷ್ಟು ಕೊಬ್ಬು ನಿಮ್ಗೆ? ಏಯ್, ಅದನ್ನ ಕೇಳಕ್ ನೀನ್ ಯಾರು? ತಣ್ಣಗ್ ನೀರಿದೆ, ಜಾಲಿಯಾಗಿ ಸ್ವಿಮ್ ಮಾಡ್ತಾ ಇದೀವಿ. ಮುಚ್ಕೊಂಡು ಆ ಕಡೆ ಹೋಗೋ. ನಾವ್ ಮುಚ್ಕೊಂಡೇ ಇದೀವಿ. ನೀರ್ ತಣ್ಣಗೈತೆ, ಮೈ ನುಣಗೈತೆ ಅಂತ ಜಮ್ಮತ್ ಈಜಾಡಕ್ ಶುರು ಮಾಡ್ಬಿಟ್ರ. ಶಿವಣ್ಣ, ನನಗ್ ತಡ್ಕೊಳಕ್ ಆಗ್ತಾ ಇಲ್ಲ. ನೀನ್ ಯಾಕೆ ಅವ್ರು ನೋಡಿ ನನಗ್ ತಡ್ಕೊಳಕ್ ಆಗ್ತಾ ಇಲ್ಲ. ನೀರ್ಗಿಲ್ದವ್ರನ್ನ ಬರಮ್ಮ ಈಚೆ. ಏಯ್, ನಾವ್ ಬರೋದಿಲ್ಲ ಕಣೋ. ಏನೋ ಮಾಡ್ತೀಯಾ? ನೀರಾವ್ ಬಿಟ್ಬಿಡ್ತೀವಿ. ಅಯ್ಯ, ನಾವೆಂತ ಹೆಬ್ಬಾವನೆ ನೋಡಿದ್ವಿ. ಹೋಗಯ್ಯ. ಯಾವ್ದೋ ಹೈದರಾಬಾದ್ ಇದ್ದಂಗವೇ. ಯಾವ್ದು ಕುಣಗಲ್ ಪಕ್ಕ ಇದೆಯಲ್ಲ? ನಮ್ಗೆ ಅದು ಗೊತ್ತಿಲ್ಲ. ಬರಮ್ಮ ಈಚೆ. ಬರಲ್ಲ. ಮರ್ಯಾದೆ ಬರ್ತಿರೋ ಇಲ್ವೋ? ಬರಲ್ಲ ಅಂದ್ರೆ ಬರಲ್ಲ. ಶಿವಣ್ಣ, ನೀನ್ ಹೋಗ್ತೀಯೋ ಇಲ್ಲ? ನಾನ್ ಹೋಗ್ಲಾ? ನೀ ನೈಟ್ ಅವ್ರು ಸೂಟ್ ಆಗಲ್ಲ, ನಾನೇ ಹೋಗ್ತೀನಿ. ಏರಿ ಮೇಲೆ ಏರಿ ಆ ನೀರಿನೊಳಗೆ ಹೋಗ್ತಾ ಇತ್ತಲ್ವ. ಶಿವಣ್ಣ ನೀರಿ ಬಿದ್ಮೇಲೆ ಅವ್ರಿಬ್ರು ಗಟ್ಟಿ ಮೋಟ್ರ್ ಬೋಟೆ. ಏನ್ ಲಕ್ಷ್ಮಿ, ರಮ್ಯಾ ಸೌಮ್ಯ ಅನ್ನೋ ಬರ್ಲೇ ಇಲ್ವಲ್ಲ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಯಾಕೆ ಯೋಚನೆ ಮಾಡ್ತೇ ಬಿಡಕ್ಕ, ನಿನ್ ಮಕ್ಳೇನ್ ಚಿಕ್ಕ ಕೂಸೆ, ಬರ್ತಾರ ಬಿಡು. ಯಾಕೋ ಹುಚ್ಚನಾಯ್ತರ ಎದ್ದು ಬಿದ್ದು ಓಡ್ ಬರ್ತಾ ಇದ್ಯಾ? ಅಯ್ಯೋ, ಈಗ ನಾನ್ ಹೇಳೋ ವಿಷಯ ನೀವು ಕೇಳ್ಬಿಟ್ರೆ ನಿಮ್ಗೆಲ್ಲ ಹುಚ್ಚಿಡ್ಕೊಂಡು ಬಟ್ಟೆ ಎಲ್ಲ ಹೊರ್ಕೊಂಡು ಬೀದಿಲ್ ಹೊಂಟೋಯ್ತಿರ್ತೀರಾ. ನನ್ಗೆ ಯಾಕ್ರಿ ಹೊಡಿತೀರ ನೀವು? ಈಗ ನಿಮ್ ಮಕ್ಕಳನ್ನ ಬೀದಿಲಿ ಮೆರವಣಿಗೆ ಮಾಡ್ತಾವ್ರಲ್ಲ, ಅವ್ರಿಗ ಹೊಡಿರಿ. ಏನು, ನನ್ನ ಮಕ್ಕಳನ್ನ ಬೀದಿಲಿ ಮೆರವಣಿಗೆ ಮಾಡ್ಕೊಂಡು ಹೋಗ್ತಿದಾರ? ಏನ್ ಹೇಳ್ತಾ ಇದ್ಯೋ ನಾಯಿ?
ಅಮ್ಮವ್ರೆ ನಿಮ್ ಮಕ್ಳಿಬ್ರು ನಮ್ಮೂರ್ ಕುಡಿಯೋ ನೀರಿನ ಕೆರೆಯಾಗೆ ಇಟೇಟಾಗ್ಲ ಬಟ್ಟೆ ಹಾಕೊಂಡು ಸ್ವಿಮ್ಮಿಂಗ್ ಮಾಡ್ತಿದ್ರಂತೆ. ಅದಕ್ಕೆ ನಮ್ಮೂರ್ ಶಂಕರಪ್ಪ ಮಗ ಶಿವಣ್ಣ ಅವ್ರನ್ನ ಬೀದಿಲಿ ಮೆರವಣಿಗೆ ಮಾಡ್ಕೊಂಡು ಪಂಚಾಯತಿ ಕಟ್ಟ ಕರ್ಕೊಂಡು ಹೋದ. ಹೌದಾ? ಒಬ್ಳು ಸಿಲ್ಕ್ ಸ್ಮಿತ್ ಅಂತಾರ, ಒಬ್ಳು ಡಿಸ್ಕೋ ಶಾಂತಿ ತರ. ಒಟ್ನಲ್ಲಿ ನಮ್ಮೂರ್ ಜನ ಬಿಟ್ಕೊಂಡ್ ಅವ್ರನ್ನೇ ನೋಡ್ತಾ ಇದ್ರು. ಎಲ್ರಿಗೂ ಪಿರೀಸೋ. ರಮ್ಯಾ, ಸೌಮ್ಯ, ಏನಮ್ಮ ಇದು? ಯಾವನೋ ನನ್ನ ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬಂದವನು? ನಾನೇ ನೀನಾ? ಇವ್ರು ಏನ್ ತಪ್ಪು ಮಾಡೋದು ಅಂತ ಇಲ್ಲಿ ಕರ್ಕೊಂಡು ಬಂದೆ? ಯಜಮಾನಮ್ಮ, ಈ ಸುತ್ತಳಿಗೆ ಕುಡಿಯಕ್ಕೆ ಅಂತ ಇರೋದು ಇದು ಒಂದೇ ಕೆರೆ. ಈ ಕೆರೆನಲ್ಲಿ ಯಾರು ಈಜಾಡಬಾರದು, ಗಲೀಜು ಮಾಡಬಾರ್ದು ಅಂತದ್ರಲ್ಲಿ ನಿಮ್ಮಿಬ್ರು ಹೆಣ್ಮಕ್ಳು ಪುಟ್ಕೋಸಿಗಳು ಹಾಕೊಂಡು ಸ್ವಿಮ್ಮಿಂಗ್ ಹೊಡಿತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಕಾಯ್ತದ? ನನ್ನ ಮಕ್ಕಳು ತಪ್ಪು ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡು, ಕೋರ್ಟ್ ಅಲ್ಲಿ ಕೇಸ್ ಹಾಕು, ಸುಪ್ರೀಂ ಕೋರ್ಟ್ ವರ್ಗೂ ವಾದ ಮಾಡ್ತೀನಿ. ಯಾಕೋ ಈ ನಮ್ ಊರಿಗೆ ಪೊಲೀಸ್ ಸ್ಟೇಷನ್, ಕೋರ್ಟು ಎಲ್ಲ ಈ ನಮ್ ಪಂಚಾಯತಿ ಕಟ್ಟೆನೆ. ಇಲ್ಲಿ ನಮ್ ಶಂಕರಪ್ಪನವ್ರು ಏನ್ ಹೇಳ್ತಾರೋ ಅದೇ ಸುಪ್ರೀಂ ಕೋರ್ಟ್ ತೀರ್ಮಾನ ಇದ್ದಂಗೆ. ತಾವು ಸ್ವಲ್ಪ ತಡ್ಕೋತೀರಾ? ಅವರೇ ಬಂದ್ರು. ಏನ್ರಮ್ಮ, ಕೆರೆಯಲ್ಲಿ ಈಜಾಡಿದ್ದು ನಿಜಾನಾ? ಹೌದು. ಮಿಸ್ಟ್ರೆ, ದಂಡ ಎಷ್ಟು ಹಾಕೋದು? ತಲಾ 10,000 ರೂಪಾಯಿ ಹಾಕ್ಬೋಣ. ನೀವು ಕುಡಿಯೋ ನೀರನ್ನು ಕೆಡಿಸಿದ್ದಕ್ಕೆ ತಲಾ 10,000 ದಂಡ ಹಾಕ್ತಾ ಇದೀವಿ. ದಂಡ ಕೊಡ್ಲಿಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ಏನು ಮಾಡಲ್ಲ, ನಿಮ್ಮಿಬ್ರು ಹೆಣ್ಮಕ್ಳು ಮರ ಕಟ್ಟ ಹಾಕ್ಬಿಟ್ಟು ಕೆಳಗಡೆ ಇರ್ಬೇ ಬಿಟ್ಬಿಡ್ತೀವಿ. ಕೊಬ್ಬು ಎಷ್ಟಿರ್ಬೋದು? ಒಂದು 3.5 ಟನ್. ಅಮ್ಮ ಮಂಡೋದರಿ, ದಂಡ ಕೊಡೋದಂದ್ರೆ ಹಣ ಬಿಸಾಕದಲ್ಲ, ಮರ್ಯಾದೆಯ ಕೈ ಕೊಡೋದು. ಕಂಟ್ರಿಬ್ಯೂಟ್. ನಾವೇನು ನಮ್ ಲೆವೆಲ್ ಏನು ಅಂತ ತಿಳಿದೆ ನಮ್ಗೆ ಅವಮಾನ ಮಾಡ್ಬಿಟ್ಟ ಸ್ಕೌಂಡ್ರಲ್. ನಮ್ಮನೆ ಹೆಣ್ಮಕ್ಳನ್ನ ಅವಮಾನ ಮಾಡಿದಲ್ದೆ ಏನೇನೋ ಮಾತಾಡ್ಬಿಟ್ಟ. ಅವಮಾನ ನಿಮ್ಮನ್ನ ಮಂಡೋದ್ರಿ ಅಂದ್ಬಿಟ್ಟ. ನಿಮ್ಮನ್ನ ಕಟ್ಕೊಂಡು ಯಜಮಾನ್ರಿ ಮಾತಂದಿದ್ರು ಇಲ್ವೋ? ನೋಡು, ಆ ವಿಷಯ ಮಾತ್ರ ನನ್ನ ಹತ್ರ ಎತ್ಬೇಡ. ಮೆಟ್ನ್ಯಾಗ ಹೊಡ್ಕೊಂಬೇಕು, ನಮ್ ಬುದ್ಧಿ ಮೆಟ್ನ್ಯಾಗ ಹೊಡ್ಕೊಂಬೇಕು. ನೀವು ಅವ್ರನ್ನ ಬಿಟ್ಬಿಟ್ಟು ಶಾನೆ ವರ್ಷ ಆಯ್ತಲ್ವಾ? ಮಾಮ, ನೀನೇನ್ ಮಾಡ್ತೀಯೋ ಬಿಡ್ತೀಯೋ ಅದ್ ನಮಗ್ ಗೊತ್ತಿಲ್ಲ. ಒಟ್ನಲ್ಲಿ ನಮಗ್ ಅವಮಾನ ಮಾಡಿದವನು ಈ ಭೂಮಿ ಮೇಲೆ ಬದುಕಿರ್ಬಾರ್ದು. ನೋಡ್ರಮ್ಮ, ನಿಮ್ಮ ಅಮ್ಮನಿಗೆ ಬುದ್ಧಿ ಇಲ್ಲ, ನಿಮ್ಮ ಅವನಿಗೆ ಮೊದ್ಲೇ ಇಲ್ಲ. ಅವನೇ ಕಿಲಾಡಿ ಅಂದ್ಮ್ಯಾಕೆ ಅವನ ಮೇಲೆ ಕೇಡ್ಗಳನ್ನ ಕರ್ಕೊಂಡು ಹೋಗ್ಬಿಟ್ರೆ ಸುಮ್ಮನೆ ಬಿಟ್ಟಾನ. ಚೆನ್ನ ಚೆಚ್ಚಿ ಪಟಾಸ್ ಮಾಡಿ ಕಳಿಸ್ಬಿಟ್ಟ. ಏನೇ ಆದ್ರೂ ಮುನಿಯ, ನಮಗ ಅವಮಾನ ಮಾಡ್ದೋದ್ಮೇಲೆ ನಾವು ಖಂಡಿತ ಸೇರ್ ತೀರ್ಸ್ಕೊಳ್ಳೇಬೇಕು. ಅದಕ್ಕೆ ನೀನೇ ಏನಾದ್ರೂ ಐಡಿಯಾ ಕೊಡು. ನೋಡ್ರಮ್ಮ, ವಿಶ್ವಾಮಿತ್ರ ಅನ್ನೋ ಒಬ್ಬ ಮಹಾನ್ ಕೋಪಿಷ್ಟ ಮಹಾನ್ ಮುನಿ ಅಂಥವನ್ನೇ ಸೆಟಪ್ ಮಾಡ್ಕೊಂಡು ಮಟಾಸ್ ಮಾಡಿ ಕಳಿಸ್ಬಿಟ್ಟು ಮೇನಿಕೆ ಅನ್ನೋ ಒಬ್ಬ ಹೆಂಗ್ಸು ಅಂತದ್ರಾಗೆ ನೀವಿಬ್ರಿದ್ದೀರಾ ಛತ್ರಿ ಬಿತ್ರಿ ಇದ್ದಂಗೆ. ನೀವೇನಾದ್ರೂ ಮನಸ್ಸು ಮಾಡ್ಬಿಟ್ರೆ ಶಿವಣ್ಣನ್ನು ಮಟಾಸ್ ಮಾಡ್ಬಿಡ್ಬೋದು. ಏನ್ ಮಾಡ್ಬೇಕು ಮುನಿಯ? ನೋಡ್ರಮ್ಮ, ನಮ್ಮ ಊರಲ್ಲಿ ಮೀನ್ ಸಾರ್ ಮಂಗಮ್ಮ ಅಂತ ಒಬ್ಳವಳೆ. ಯಾರದು ಮೀನ್ ಸಾರ್ ಮಂಗಮ್ಮ? ಯಾರ ಅವಳು
ರತಿಮನ್ಮತರ ಮಾನಸ ಪುತ್ರಿ. ಅವಳು ಕೈಯಿಗಿನ ಮೀನು ಸಾರು ಅಂದ್ರೆ ಕೊಳ್ಳೇಗಾಲದ ಮಾಟಕ್ಕಿಂತಲೂ ಪವರು. ಅದನ್ನೇನಾದ್ರೂ ನಿಮ್ಮ ಕೈಯಿಂದ ಶಿವಣ್ಣನಿಗೆ ತಿನ್ನಿಸ್ಬಿಟ್ಟ ಅಂದ್ರೆ ಚಿತ್ತೆ ಮಳೆಯ ನಾಯಿ ತರ ಬಾಲ ಅಲ್ಲಾಡಿಸ್ಕೊಂಡು ನಿಮ್ ಹಿಂದೆನೇ ಸುತ್ತಾ ಇರ್ತಾನೆ. ಏನಂತೀರಾ? ಏನು ನಾನು ಕೊಟ್ಟ ಮೀನು ಸಾರು ತಿಂದ ಮೇಲೆ ನಿನ್ನ ಗಂಡ ನಿನ್ನ ಮಂಚದಿಂದ ಕೆಳಗೆ ಇಳಿಯಕ್ ಬಿಡ್ತಾ ಇಲ್ವಾ? ಹೌದಕ್ಕ, ಅವನ್ ಮನೆ ಕಾಯುವಾಗ ಕಮ್ಮಿ ಆಗಕ್ಕೆ ಏನಾದ್ರೂ ಔಷಧಿ ಕೊಡಕ್ಕ. ನಾವ್ ಅಕ್ಕ ತಂಗಿ ಮಾಡಿರೋ ಮೀನ್ ಸಾರು ತಿಂದ ಮೇಲೆ ಅದನ್ನ ಇಳಿಸೋ ಅಂತ ಮದ್ದು ಈ ಪ್ರಪಂಚದಲ್ಲೇ ಇಲ್ಲ. ದಿನೇ ದಿನೇ ಪವರ್ ಹೆಚ್ಚಾಗುತ್ತೆ ವಿನಃ ಕಮ್ಮಿ ಅಂತೂ ಆಗೋದಿಲ್ಲ. ಯಾಕೆ ಯೋಚನೆ ಮಾಡ್ತೇವ ಜವಾಯ್ಸ್? ಮಗಗ ಗಿರಾಕಿಗಳು ಸೌಂಡ್ ಪಾರ್ಟಿ. ಹೌದಾ? ಬನ್ನಿ ಬನ್ನಿ ಬನ್ನಿ, ಅಡ್ಜಸ್ಟ್ಮೆಂಟ್. ಅರೆ ವಾ, ಮತ್ತೆ ಫಿಗರ್ಗಳೇ ಬಂದಾವೆ. ಯಾರನ್ನೂ ಬುಟ್ಟಿಗೆ ಹಾಕೋಬೇಕು ಅಂತ ಕಾಣ್ತಾ ಇದ್ದೆ. ಇಲ್ಲಿ ನೋಡಿ, ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಮ್ಗೆ ಮೀನ್ ಸಾರ್ ಬೇಕು. ರೊಕ್ಕ ಸಮೇತ? ಅರೆ ವಾ, ಬನ್ನಿ ಬನ್ನಿ ಬನ್ನಿ. ಏನಕ್ಕ ಎಲ್ಲಿವರೆಗೂ ಬಂತು? ಹಾ, ಮುಗಿತಾ ಬಂದಿದೆ. ಹಾ ಹುಡುಗಿರ, ಇದು ಏನು ಗೊತ್ತಾ? ಕಾಮ ಕಸ್ತೂರಿ. ಇದನ್ನ ನಿಮ್ ಹೃದಯದ ಹತ್ರ ಇಟ್ಕೊಂಡು ಆ ಹುಡುಗನ್ನ ನೆನ್ಸ್ಕೊಂಡು ಅಲ್ಲಾಕಿ ಮತ್ತೆ ತಗೊಳ್ಳಿ. ಇದು ಮದನ ಕಾಮರಾಜ ಮೂಲ ಬೇರು. ಇದನ್ನು ಹಂಗೆ ಹಾಕಿ. ಹಾ, ಇದು ರತಿ ಮನ್ಮಥ ಪತ್ರೆ. ಇದನ್ನ ಹಾಗೆ ಹಾಕಿ. ಅಕ್ಕ, ಆ ಹುಡುಗಿರಿಗೆ ಸ್ಟ್ರಾಂಗ್ ಆಗಿರೋ ಮೀನ್ ಸಾರು ಮಾಡ್ಕೊಡೋಣ. ಏನ್ ಹೇಳ್ತೀಯ? ಓಂ ಪ್ರಜಾಪತಿ ಪುರುಷವಶ್ಯ ಹ್ರಾಂ ಹ್ರೀಂ ಹ್ರೂಂ ಫಟ್ ಸ್ವಾಹ. ಓಂ ಉಗ್ರೋಗ್ರಹ ವಯಗ್ರಹ ಹೂ ಹೇ ಡಾ ಓಂ ಕಂ ಕಹ. ಮೀನ್ ಸಾರ್ ರೆಡಿ. ಓಹೋ, ಏನು ಆಲೆ ಕನ್ಸಿನ ಲೋಗಕ್ಕೆ ಹೋಗ್ಬಿಟ್ಟಿದ್ದೀರಾ? ಕನಸಲ್ಲಿ ಏನಿದೆ ಮಜಾ? ಈ ಮಂಗಮ್ಮನ ಮೀನು ಸಾರು ಅವನಿಗೆ ತಿನ್ಸು ನೋಡು, ಆಮೇಲೆ ಇದ್ರ ಮಜಾ. ತಗೊಳ್ಳಿ ಜಮಾಯಿಸಿದ್ರು. ಥ್ಯಾಂಕ್ ಯು.